ನಮಸ್ಕಾರ ರೀಪ ಎಲ್ಲರಿಗೂ. ರಾಜ್ಯಾದ್ಯಂತ ಈಗ ಕೋಲಾಹಲ ಎಬ್ಬಿಸಿರುವ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಭಾಳ ಅತ್ಯಾಧುನಿಕ ತಂತ್ರಜ್ಞಾನ ಏನು ಬಳಸಿಲ್ಲ ನಾವು. ಸಮೀರ್ ಒಂದು ಸಾದಾ ಸೀದಾ ವಿಡಿಯೋ ಮಾಡ್ಯಾನು. ರಾಜ್ಯಾದ್ಯಂತ ಕೋಲಾಹಲ ಎಬ್ಬೈತಿ. ಇವತ್ತು 10 ಲಕ್ಷ ಅಲ್ಲ 1 ಕೋಟಿ ಜನ ನೋಡಕತ್ತಾರ ಅದನ್ನು. ಸಮೀರ್ ಮಾಡಿದ್ದೇನು? ಯಾಕೆ ಒಂದು ನ್ಯಾಯಕ್ಕೋಸ್ಕರ ಯಾವುದಾದ್ರೂ ಧ್ವನಿ ಎತ್ತಬಾರ್ದ? ಅಲ್ಲಿ ಜಾತಿ ಹುಡುಕ್ತಾ ಇದ್ದೀರಾ? ನಿಮ್ಮಲ್ಲಿ ಎಷ್ಟೊಂದು ಜಾತಿಯ ವಿಷಬೀಜ ಬಿತ್ತಿದಾರ್ರಿ. ಯಾರು ಆ ಸಮೀರ್? ಸಮೀರ್ನ ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಅಂತ ನೋಡ್ರಿ. ಅವನು ಬೆಳಕು ಚೆಲ್ಲಿದಂಥ ವಿಷಯದ ಬಗ್ಗೆ ನೋಡ್ರಿ. ಯಾಕೆ ಇದೇ ಸಮೀರ್ ಬಗ್ಗೆ ನೀವು ರಾಜ್ಯಾದ್ಯಂತ ಕೋಲಾಹಲ ಎಬ್ಸಾಕತ್ತೀರಿ? ಇವತ್ತು ಹೈಕೋರ್ಟ್ದಿಂದ ಚಾಟಿ ಎಷ್ಟು ಬಿದ್ದೈತಿ. ಅರೆಸ್ಟ್ ಮಾಡ್ತಕ್ಕದ್ದಲ್ಲ, ನೋಟಿಸ್ ಕೊಡ್ತಕ್ಕದ್ದಲ್ಲ, ಠಾಣೆಗೆ ಕರೆಸತಕ್ಕದ್ದಲ್ಲ. ಅದರ ಸಲುವಾಗಿ ಹೋರಾಟ ಮಾಡುತ್ತಿರುವ ಗಿರೀಶ್ ಮೆಟ್ಟಣ್ಣವರ್ ಸಾಕ್ಷಿ ಸಮೇತವನ್ನು ನಾನು ತಂದು ಕೊಡ್ತೇನೆ. ನನಗೆ ಸಂಪೂರ್ಣ ಸಂರಕ್ಷಣೆ ಕೊಡಬೇಕು. ದೇಶಾದ್ಯಂತ ಪ್ರಚಲಿತ ಇರುವ ಮಾಧ್ಯಮದವರು ಮುಂದೆ ಇರಬೇಕು. ಎಲ್ಲ ಸಾಕ್ಷಿ ಪುರಾವೆಗಳನ್ನು ಈ ಸೌಜನ್ಯದ ಕೊಲೆ ಮಾಡಿದವರು ಯಾರು ಅನ್ನುವ ರಹಸ್ಯ ಬಿಚ್ಚಿಟ್ಟಿದ್ದು ಕೂತ್ಕೊಂಡ್ಬೇಕಲ್ರಿ. ಯಾಕೆ ಸಮೀರ್ ಬಗ್ಗೆ ಎಷ್ಟೊಂದು ಕೋಲಾಹಲ? ಸಮೀರ್ ಮುಸ್ಲಿಮನಲ್ಲ. ಸಮೀರ್ ಯಾವುದೇ ಜಾತಿಗೆ ಅಂಟಿಕೊಂಡಿಲ್ಲ. ಸಮೀರ್ ಯಾವುದೇ ಜಾತಿಗೆ ಅಂಟಿಕೊಂಡು ಈ ವಿಡಿಯೋ ಮಾಡಿಲ್ಲ. ಒಂದು ಸೌಜನ್ಯ ಪ್ರಕರಣ, ಒಂದು ಅತ್ಯಾಚಾರದ ಪ್ರಕರಣವನ್ನು ರಾಜ್ಯದಲ್ಲಿ ಎಂಥ ದೊಡ್ಡ ಕುಳಗಳದಾವು, ಅವರಿಗೆ ಜೈಲಿಗೆ ಹಾಕಬೇಕನ್ನುವ ಕೂಗು 12 ವರ್ಷದಿಂದ ನಡೆದೈತಿ. ಅದರ ಸಲುವಾಗಿ ಇವತ್ತು ಸಮೀರ್ ಮಾಡಿದ್ದು ಎಷ್ಟು ಚುರುಕು ಹತ್ತೈತಿರಿ ನಿಮಗೆ? ಯಾಕೆ ಅನೇಕ ಈ ಧಾರ್ಮಿಕ ಮೌಲ್ವಿಗಳು ಜೈಲಿಗೆ ಹೋದಿದ್ದು, ಅತ್ಯಾಚಾರಗಳನ್ನು ಮಾಡಿದ್ದು, ಅನೇಕ ಗಾಂಜಾ ಪ್ರಕರಣಗಳಲ್ಲಿ ಸಿಕ್ಕಿದ್ದು ಯಾವ ಧರ್ಮದಲ್ಲಿಯೂ ಉಳಿದಿಲ್ಲ. ಎಲ್ಲ ಧರ್ಮದಾಗ ಅಂಥ ಕಿರಾತಕರದಾರಣ. ಆದರೆ ಇದನ್ನ ಯಾಕೆ ಅಷ್ಟು ವೈಭವೀಕರಣ ಮಾಡಾಕತ್ತೀರಿ? ಆ ಸಮೀರ್ನ ಬಗ್ಗೆ ಅಷ್ಟೊಂದು ಈರ್ಷೆ ಯಾಕೆ ಮಾಡಾಕತ್ತೀರಿ? ಸಮೀರ್ನ ಹಿಂದೆ ಇವತ್ತು ರಾಜ್ಯದ 7 ಕೋಟಿ ಜನಸಂಖ್ಯೆ ನಿಂತೈತ್ರಿ. ಕೆಲವರು ಭಿಕಾರಿಗಳು ಅದಾರ. ಏನೇನೋ ಯಾರ್ದೋ ಒಂದು ಭಿಕ್ಷೆ ತೊಗೊಂಡ ಏನು ಸಿಕ್ಕದ್ದು ಮಾತಾಡಕತ್ತಾವ. ಅವ್ರ ಪರವಾಗಿ ಮಾತಾಡ್ತಾವೆ, ಇವ್ರ ಪರವಾಗಿ ಮಾತಾಡ್ತಾವೆ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಅವರಿಗೆ ಆ ಸೌಜನ್ಯದ ಒಂದು ನ್ಯಾಯ ಕೊಡಿಸ್ಬೇಕನ್ನೋ ಒಂದು ಮನೋಭಾವನೆ ಬೇಕು. ಒಬ್ಬ ಭಿಕಾರಿ ಚೋಟ್ ನೋಡಿದ್ರೆ ಹೆಂಗೆ ಒದರ್ತೈತಿ? ಮುಖ ನೋಡ್ರಿ ಹತ್ರದ ಏನು ಸಿಕ್ಕದ್ದು ಒದರ್ತೈತಿ. ಆ ಒದರಾಡುವಂಥ ಆ ಭಿಕಾರಿ ಚೋಟ್ರನನ್ನು ಸಹಿತ ಇವತ್ತು ಜನ ಅನ್ಫಾಲೋ ಮಾಡ್ಕೊತ ಹೊಂಟಾರ. ಅದಕ್ಕಾದರೂ ನಾಚಿಕೆ ಬರ್ಬೇಕು ಅವನಿಗೆ. ಅನ್ಫಾಲೋ ಅನ್ನಕತ್ತಾರ. ಅದನ್ನು ನೋಡಬೇಕು. ಇವತ್ತು ಸಮೀರ್ ಮಾಡಿದ ಒಂದು ರಾದ್ದಾಂತ, ಸಮೀರ್ ಮಾಡಿದ ಒಂದು ಇತಿಹಾಸವನ್ನು ಬಿಚ್ಚಿಟ್ಟಿದ್ದಾನ. ಇದು ಧರ್ಮಸ್ಥಳದಲ್ಲಿ ನಡೆದಿರುವ ಸೌಜನ್ಯ ಅತ್ಯಾಚಾರದ ಪ್ರಕರಣಕ್ಕೆ ಹೊಸ ಬೆಳಕು. ಅದಕ್ಕೆ ಗಿರೀಶ್ ಮೆಟ್ಟಣ್ಣವರ್ ಸಾಥ್ ನೀಡಾಕತ್ತಾನ. ಆ ಗಿರೀಶ್ ಮೆಟ್ಟಣ್ಣವ್ರಿಗೂ ಒಂದು ಜಡ್ಡು ಸೆಕ್ಯೂರಿಟಿ ಕೊಡಬೇಕು. ಇವತ್ತು ಸಮೀರನ ಕುಟುಂಬ ಸಂರಕ್ಷಣೆ ಆಗಬೇಕು. ಸಮೀರನ ಕುಟುಂಬಕ್ಕೆ ಕೇಂದ್ರದಿಂದ ಆದೇಶ ಬರಬೇಕು. ಜಡ್ಡು ಸೆಕ್ಯೂರಿಟಿ ಕೊಡಬೇಕು. ಅವನಿಗೆ ಏನಾದರೂ ಅನಾಹುತ ಆದರೆ ಯಾರು ಈ ಅಪರಾಧಿಗಳು, ಆ ವಿಡಿಯೋದಲ್ಲಿ ಏನಿದೆ ಅನ್ನೋದು ಅವರನ್ನೇ ನೆಟ್ಟಗೆ ಜೈಲಿಗೆ ಹಾಕಬೇಕು. ಅವರೇನು ದೊಡ್ಡ ಮಹಾಕುಳ ಇದ್ರೂ ನೋಡಬಾರ್ದು. ಯಾವ ಮಹಾಕುಳಗಳು ಇದ್ದರೂ ಸಹಿತ ಎಂತಿಂಥ ದೇಶದ ದೊಡ್ಡ ನಾಯಕರ ಜೈಲಿನಾಗ ಹೋಗಿ ಆತ್ಮಹತ್ಯೆನೂ ಮಾಡ್ಕೊಂಡಾರ. ಅವರಿಗೆ ಗಲ್ಲು ಶಿಕ್ಷೆ ಸಹಿತ ಕೊಟ್ಟಾರ. ಇಂಥ ಪ್ರಕರಣದಲ್ಲಿ ಇವತ್ತು ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿದ ಸಮೀರ್ಗೆ ಇವತ್ತು ರಾಜ್ಯದ ಜನತೆ ಸಪೋರ್ಟ್ ಐತಿ. ಯೂಟ್ಯೂಬರ್ಗಳು ಸಪೋರ್ಟ್ ಅದಾರ. ನಮ್ಮಂಥ ಡಿಜಿಟಲ್ ಮಾಧ್ಯಮದವ್ರು ಸಪೋರ್ಟ್ ಅದಾರ. ಯಾವಾಗಲೂ ಸಮೀರ್ನ ಜೊತೆ ನಾವು ನಿಂದಿರ್ತೀವಿ. ಸಮೀರ್ಗೆ ಜಾತಿಯ ಬೆಂಕಿ ಹಚ್ಚಾಕತ್ತೀರಿ, ಜಾತಿಯ ಬಣ್ಣ ಬೆಳೆಯಾಕತ್ತೀರಿ. ನೀವು ಎಷ್ಟು ಫಟಿಂಗಿರದಿರಿ, ಎಷ್ಟು ನಿಮ್ಮ ಮೈಂಡ್ ನಿಮ್ಮದು ಹಾಳಾಗೈತಿ, ಬುದ್ಧಿಮತೆ ಹಾಳಾಗೈತಿ. ನೀವು ಮಾನಸಿಕ ರೋಗಿಗಳು. ಗಿರೀಶ್ ಮೆಟ್ಟಣ್ಣವ್ರದ್ದು ವಿಡಿಯೋಗಳು ನೋಡ್ಕೊತ ಹೋಗ್ರಿ. ಆ ವಿಡಿಯೋ ಒಂದು ಪ್ಲೇ ಮಾಡಕತ್ತ ನೋಡ್ರಿ. 2 ಕಂಡೀಷನ್. ನಾನು ತರುವಂಥ ಏನು ವಿಟ್ನೆಸ್ ಇದ್ದಾರೆ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು. ಸಾಕ್ಷಿ ತೋರಿಸ್ಬೇಕಾದ್ರೆ ಎಲ್ಲ TV ಚಾನಲ್ ಮಾಧ್ಯಮಗಳು ಇರಬೇಕು. ಸಿನ್ಸಿಯರ್ ಪೊಲೀಸ್ ಆಫೀಸರ್ಸ್ ಇರಬೇಕು, ಆಫೀಷಿಯಲ್ಸ್ ಇರಬೇಕು. ಕರೆಸ್ರಿ, ಇವತ್ತೇ ತೋರಿಸ್ತೀನಿ ನಾನು. ಸೂಪರ್. ಅಲ್ಲಿ ಸಂತೋಷ್ ರಾವ್ ಹಿಡ್ಕೊಂಡು ಬಂದಿದ್ರು. ಇಲ್ಲಿ ಆ ಸಂತೋಷ್ ರಾವ್ ಕುಂತಹ ಬಾಹುಬಲಿ ಬೆಟ್ಟ ಜಾಗಕ್ಕೂ ಮತ್ತು ಸೌಜನ್ಯ ಬಿದ್ದ ಜಾಗಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ಮೊದಲು ನಾವು ಲೆಕ್ಕ ಹಾಕಬೇಕು. ಇಟ್ ಇಸ್ ನಾಟ್ ಮೋರ್ ದನ್ 2 ಕಿಲೋಮೀಟರ್ಸ್. ಬರೀ 1-1.5 ಕಿಲೋಮೀಟರ್ ಇದೆ ಇಷ್ಟೇ. ಘಟನೆ ಆಗಿದ್ದು 9ನೇ ತಾರೀಕಿಗೆ ಸಾಯಂಕಾಲ. ಅವನು ಸಿಕ್ಕಿದ್ದು 11ನೇ ತಾರೀಕಿಗೆ.
ಬರೀ 1 ಕಿಲೋಮೀಟರ್ 1-2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕುತ್ಕೊಂಡಿರ್ತಾನೆ, ಯಾರಾದ್ರೂ ನಾನು ಬಂದು ಹಿಡ್ಕೊಂಡು ಹೋಗ್ಲಿ. ಒಂದು ವೇಳೆ ಸಂತೋಷ್ ರಾವ್ನೇ ಮಾಡಿದ್ದಾಗಿದ್ರೆ ನೀವು ಫಾರ್ ಸಮ್ ಮೂಮೆಂಟ್ ಯು ಕನ್ಸಿಡರ್ ಅವನೇ ಮಾಡಿದಾನೆ ಅಂತ ತಿಳ್ಕೊಳ್ಳಿ. ಅವನೇ ಅಷ್ಟೊಂದು ಚಾಣಾಕ್ಷ, ಅಷ್ಟೊಂದು ಇದನ್ನ ಮಾಡಿದಾನೆ ಅಂತ ಹೇಳಿದ್ರೆ ಅವನು ಬರೀ 1 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಕುತ್ಕೊಳ್ತಾನ. ಈಗ ಎಲ್ಲಾರು ಹೇಳ್ಬಿಡ್ತಾರೆ ಬಾಹುಬಲಿ ಬೆಟ್ಟದ ಅತ್ಯಾಚಾರ ಆಯ್ತು, ಕಾಡೊಳಗಡೆ ಹೋಗಾಯ್ತು, ಅವ್ನು ಬಾಹುಬಲಿ ಬೆಟ್ಟದಲ್ಲಿ ಸಿಕ್ಕಿದ್ದ. ಬಾಹುಬಲಿ ಬೆಟ್ಟಕ್ಕೂ ಮತ್ತೆ ಆ ಡೆಡ್ ಪ್ಲೇಸ್ ಆಫ್ ದ ಅಫೆನ್ಸ್ ಡಿಸ್ಟೆನ್ಸ್ ಎಷ್ಟು? ನಾಟ್ ಮೋರ್ ದೆನ್ 2 ಕಿಲೋಮೀಟರ್ಸ್, ಬರೀ 1-1.5 ಕಿಲೋಮೀಟರ್ ಇಷ್ಟೇ ಇರೋದು. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ದಯವಿಟ್ಟು ಸ್ಪಾಟ್ ವಿಸಿಟ್ ಮಾಡಿ. ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಿರಲ್ಲ, ಸಂತೋಷ್ ರಾವ್ನೇ ಮಾಡಿದ, ನಾವು ಬಹಳ ಪರಮ ಪೂಜ್ಯರು ಅಂತ, ಹೋಗ್ರಿ ಸ್ಪಾಟಿಗೆ. ಡೆಡ್ ಬಾಡಿ ಸಿಕ್ಕಿದ್ದು ಮತ್ತು ಸೌಜನ್ಯ ನಡ್ಕೊಂಡು ಹೋಗ್ತಾ ಇರುವಂತಹ ಫುಟ್ಪಾತ್ ಇದೆಯಲ್ಲ, ಡಿಸ್ಟೆನ್ಸ್ ಎರಡರ ನಡುವಿನ ಕೂಡ ಡಿಸ್ಟೆನ್ಸ್ ಬರೀ 20 ಮೀಟರ್ ಸರ್. ಮೇನ್ ರೋಡ್, ನ್ಯಾಷನಲ್ ಹೈವೇ, ದ ಹೈವೇ ದಟ್ ಕನೆಕ್ಟ್ಸ್ ಬೆಂಗಳೂರು ಟು ಧರ್ಮಸ್ಥಳ, ಮೇನ್ ರೋಡ್ ಇಂತರ ಬರೀ 10-15 ಮೀಟರ್ದಲ್ಲಿ ಡೆಡ್ ಬಿದ್ದಿದೆ. ಅಂದ್ರೆ ಇವ್ರು ಹೇಳೋ ಪ್ರಕಾರ ಸಂತೋಷ್ ರಾವ್ ರಸ್ತೆ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತಂಗೆ. ಯಾಕಂದ್ರೆ ಇಲ್ಲಿ ಇದನ್ನ ಅವಳಿಗೆ ಲಿಗೇಚರ್ ಮಾರ್ಕ್ ಇದೆ. ಲಿಗೇಚರ್ ಮಾರ್ಕ್ ಇವನು ಯಾರು ಐವೋ ಹೇಳೋದು, COD ರುದ್ರಮುನಿ, ಅವಳನ್ನ ಆದ್ಮೇಲೆ ಟ್ಯಾಗ್ ಹಾಕಿ ಎಳ್ಕೊಂಡು ಹೋಗಿದ್ದಾನೆ ಫಾರ್ ಸಮ್ ಡಿಸ್ಟೆನ್ಸ್. ಅಂದ್ರೆ ಫಾರ್ ಸಮ್ ಡಿಸ್ಟೆನ್ಸ್ ಎಳ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ಇವ್ರ ಪ್ರಕಾರ ರಸ್ತೆ ಮೇಲೇನೆ ಆಚಾರ ಮಾಡಿದ್ದಾನೆ ಅಂತಂಗೆ. ಹೌ ಕಮ್ ಇಟ್ ಇಸ್ ಪಾಸಿಬಲ್? ಆನಂತರ ಅಷ್ಟು ಒಂದು 50-52 kg, ಶಿ ವಾಸ್ ವೆರಿ ಸ್ಟ್ರಾಂಗ್ ಗರ್ಲ್. ಆ ಹಳ್ಳಕ್ಕೆ ಇಳಿಬೇಕಾದ್ರೆ ಹಿಂಗಿಲ್ಲ ಸರ್, ಅದು ರೋಡಿಂದ ಈ ತರ ಸ್ಟೀಪ್ ಇದೆ, ಗುಂಡಿ ಇದೆ, 10-12 ಫೀಟ್ ಆಳ ಇದೆ, ಇನ್ನೂ ಜಾಸ್ತಿನೇ ಇದೆ. 10-12 ಇದರಲ್ಲಿ ಅವಳನ್ನ ಎತ್ಕೊಂಡು ಢಮ್ ಅಂತ ಜಿಗಿತಾನ ರಜನಿಕಾಂತ್ ಅವನು. ಏನ್ ದರ್ಶನ ಹೂಸಿ ಅದು ಯಾವಾಗ 4 ಗಂಟೆಗೆ. ಇವ್ರು ಹೇಳ್ತಾ ಇರೋ ಸುಳ್ಳುಗಳನ್ನ ನಾನು ಎಕ್ಸ್ಪೋಸ್ ಮಾಡಿದ್ದೀನಿ. ಇಷ್ಟೇ ನಾನು ಮಾಡಿದ ಕೆಲಸ, ದೊಡ್ಡ ಕೆಲಸ ಏನಲ್ಲ. ನೋಡಿದಿರಿ ಆ ವಿಡಿಯೋ ನೋಡಿದ ತಕ್ಷಣ ಇನ್ನೂ ಒಂದು 4 ವಿಡಿಯೋಗಳದಾವ, ಸಟಾ ತೋರಿಸ್ತಾನ, ಅವನು ನೋಡ್ಕೊತ ಹೋಗ್ರಿ. ಮುಸ್ಲಿಂ ಹುಡುಗ ಹಿಂದೂ ಹುಡುಗಿ ಬಗ್ಗೆ ಮಾತಾಡ್ಬಿಟ್ರೆ ಏನ್ ತಪ್ಪು? ಅನ್ಯ ಧರ್ಮದವನು ಧರ್ಮ ಮುಖ್ಯ ಅಲ್ಲ ಸ್ವಾಮಿ, ಇಲ್ಲಿ ಜಾತಿ ಮುಖ್ಯ ಅಲ್ಲ ಸ್ವಾಮಿ, ಇಲ್ಲಿ ಸತ್ಯ ಮುಖ್ಯ. ಇಲ್ಲಿ ಆ ಹುಡುಗಿಗಾದಂತ ಅನ್ಯಾಯದ ಬಗ್ಗೆ ಮಾತಾಡೋನಲ್ಲ, ಹೆಮ್ಮೆ ಪಡ್ಬೇಕು ಅವನ ಬಗ್ಗೆ ನಾವು. ಅದನ್ನ ಬಿಟ್ಬಿಟ್ಟು ನೀನ್ ಆ ಧರ್ಮದವನು ಈ ಧರ್ಮದವನು ನಮ್ಮದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ನಾಚಿಕೆ ಆಗಲ್ವಾ ನಿಮ್ಗೆ ಕೆಲವರಿಗೆ? ಈಗ ನಾನ್ ಮಾತಾಡಿದ್ರೆ ಅದ್ರ ಬಗ್ಗೆ ನೀನು ಹಿಂದೂ ಧರ್ಮದವನಾಗಿ ಹಿಂದೂ ಧರ್ಮದ ವಿರುದ್ಧವೇ ಮಾತಾಡ್ಬಿಡ್ತೀಯಾ? ಹಾಗಾದ್ರೆ ಹೆಣ್ಮಕ್ಳು ಬಗ್ಗೆ ಮಾತಾಡೋರು ಯಾರು? ಆ ಜಾಗದಲ್ಲಿ ನಿಮ್ಮ ಅಕ್ಕ, ನಿಮ್ ತಂಗಿ, ಅಪ್ಪಿತಪ್ಪಿ ನಿಮ್ಗೆ ಮದ್ವೆ ಆಗಿರೋ ನಿಮ್ ಹೆಂಡತಿ, ಅಪ್ಪಿತಪ್ಪಿ ನಿಮ್ಗೆ ಮದ್ವೆ ಆಗ ಒಂದ್ ಮಗು ಹುಟ್ಟು ಆ ಹೆಣ್ಮಗು ಆಗಿದ್ರೆ ಅದು ನಿಮ್ ತಾಯಿ, ನಿಮ್ ಸಂಬಂಧಿಕರು, ನೀವು ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ. ಆ ಜಾಗದಲ್ಲಿ ಆ ಮರದಲ್ಲಿ ಕಟ್ಟಾಕಿಸ್ಬಿಟ್ಟು ಅತ್ಯಾಚಾರ ಮಾಡಿಸ್ಕೊಂಡು ಆ ಮರ್ಮಾಂಗಕ್ಕೆ 6 ಇಂಚ್ ಮಣ್ಣು ತುಂಬಿಸ್ಕೊಂಡಿದ್ರೆ ಏನ್ ಅನಿಸ್ತಿತ್ತು ನಿಮ್ಗಳಿಗೆ? ಕೆಲವರು ಕೇಳ್ತಿದಿರಲ್ಲ ಇವತ್ತು, ಆ ಹುಡುಗನ್ನ ಟಾರ್ಗೆಟ್ ಮಾಡ್ತಿದಿರಲ್ಲ ಇವತ್ತು, ನಿಮ್ಗೆ ಏನ್ ಅನ್ಸುತ್ತೆ? ಅವ್ನ್ ಯಾವನ್ ತಪ್ಪು ಮಾಡೋನ, ತಪ್ಪು ಮಾಡಿದ್ರೆ ತಪ್ಪೇ ಅಲ್ವಾ? ಅವ್ನ ಯಾವ ದೊಡ್ಡ ಮನುಷ್ಯ ಆಗ್ಲಿ ಚಿಕ್ಕ ಮನುಷ್ಯ ಆಗ್ಲಿ, ಅವ್ನ್ ಎಂತವನೇ ಆಗ್ಲಿ ತಪ್ಪೇ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಾಗ ಹುಡುಗ ಪ್ರಸ್ತಾಪ ಮಾಡವನೆ. ಆರಂಭದಲ್ಲ ಹುಡುಗ ಮಾಡಿರ್ತಕ್ಕಂಥ ಒಂದು ಸಣ್ಣ ಎಡವಟ್ಟು ಏನು ಅಂತಂದ್ರೆ, ಎಡವಟ್ಟು ಅನ್ನೋದಕ್ಕಿಂತ ವಾಸ್ತವ ಹೇಳಿದಾನವನು. ದೇವಸ್ಥಾನ ಯಾವ್ದಕ್ ಸಂಬಂಧಪಟ್ಟಿದ್ದು, ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ನೆನ್ನೆ ಹೆಚ್ಚು ಕಮ್ಮಿ ಒಂದು 4-5 ಜನರ ಜೊತೆ, ಲೀಗಲ್ ಅಡ್ವೈಸರ್ಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಿದ್ರು ಅವ್ನು ಮಾತಾಡಿರ್ತಕ್ಕಂಥ ವಿಚಾರ ಕಂಪ್ಲೀಟ್ ಆಗಿ 100% ಹೇಳ್ ಮಾಡಿಸ್ತಂಗಿದೆ. ನೋಡುವಂತ ಜನರಿಗೆ ಆಕ್ರೋಶವನ್ನ ಬರ್ಸೋ ತರ ಇದೆ. ಅಂದ್ರೆ ವಾಸ್ತವ ಹೇಳಿದಾನ ಅವನು. ಈ ರೀತಿ ಆಗುತ್ತಾ, ಈ ರೀತಿ ಆಗಿದ್ಯಾ ನಮ್ಮ ಕರ್ನಾಟಕದಲ್ಲಿ? ಸಿನಿಮಾದಲ್ಲಿ ನೋಡ್ತಿದ್ವಲ್ಲ ಸ್ವಾಮಿ, ಕಾಂತಾರ ಸಿನಿಮಾನೋ ಕಾಟೇರ ಸಿನಿಮಾನೋ ನೋಡಿದ್ವು, ಅದನ್ನ ರಿಯಲ್ ಆಗಿ ಮಾಡ್ಬಿಟ್ಟವ್ರಲ್ಲ 2012ರಲ್ಲಿ. ಸಮೀರ್, ನಿಂಗೇನ್ ಮಾಡಕ್ಕೇನ್ ಕೆಲ್ಸ ಇಲ್ವಾ? ಮುಸ್ಲಿಂ ಆಗ್ಬಿಟ್ಟು ಯಾಕೆ ನಮ್ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದೀಯಾ? ನೀನ್ ಮುಸ್ಲಿಂ ಬಗ್ಗೆ ಅಷ್ಟೇ ಮಾತಾಡು, ನಮ್ ಧರ್ಮಕ್ಕೆಲ್ಲ ಬರಬೇಡ. ನೀನು ಮುಸ್ಲಿಂ ಆಗಿರೋದ್ ಕಲಿ. ನಮ್ ನಡುವೆ ನಮ್ ಜಾತಿ ಧರ್ಮ ಬಗ್ಗೆ, ನಮ್ ಧರ್ಮದ ಬಗ್ಗೆ, ನಮ್ ದೇವ್ರಗಳ ಬಗ್ಗೆ ಎಲ್ಲ ಮಾತಾಡ್ಬೇಡ ಅಂತ ಕಮೆಂಟ್ ಹಾಕೋ ಬೋಳಿ ಮಕ್ಕಳಿಗೆಲ್ಲ ಹೇಳೋದು ಒಂದೇ ಮಾತು. ನಿಜವಾಗ್ಲೂ ನೀವು ನಿಮ್ಮ ಅಪ್ಪಗೆ ಹುಟ್ಟಿದೀರಾ? ಸಮೀರ್ ಅವ್ರೆ, ನೀವು ಬಿಟ್ಟಿರಲ್ಲ ವಿಡಿಯೋ ನೋಡಿದೀನಿ. ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಅಂದ್ರೆ ವಿಡಿಯೋ, ನೀವು ಹೇಳಿರೋ ಪ್ರತಿಯೊಂದು ಮಾತು ಕೂಡ ಅಷ್ಟೇ ಕರೆಕ್ಟ್ ಆಗಿದೆ. ನೀವು ಕಲೆಕ್ಟ್ ಮಾಡಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಈ ವಿಡಿಯೋ ಮಾಡಿ ಜನರಿಗೆ ಸತ್ಯನ ಹೊರಗಡೆ ತಂದಿದ್ದೀರಾ, ನಾನು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಇವಾಗ್ಲೂ ನಿಮ್ಮ ಒಂದೊಂದು ಪಾಯಿಂಟ್ ನ, ಒಂದೊಂದು ವಿಷಯನ ಎಷ್ಟು ಸಿನ್ಸಿಯರ್ ಆಗಿ ಅದನ್ನ ಸ್ಟಡಿ ಮಾಡಿಬಿಟ್ಟು ಜನರಿಗೆ ಹೆಂಗ್ ಬೇಕೋ ಹಂಗೆ ಅಷ್ಟು ನೀಟಾಗಿ ನೀವು ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಿಜವಾಗ್ಲೂ ಯಾಟ್ಸಪ್ ಬ್ರೋ, ಯಾಟ್ಸಪ್. ನಿಮ್ಗೊಂದು ನನ್ನ ಕಡೆಯಿಂದ ಸಲ್ಗೆ, ಆದಷ್ಟು ಬೇಗ ನೀವು ನಿಮ್ಮ ಸ್ವಲ್ಪ ಸೇಫ್ಟಿ ಕಡೆ ಗಮನ ಕೊಡಿ. ಸ್ವಲ್ಪ ಆದಷ್ಟು ನೀವು ಸೇಫ್ಟಿಯಲ್ಲಿ ಸ್ವಲ್ಪ ಓಡಾಡಿ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಓಡಾಡಿ, ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಇರ್ರಿ. ಕೆಲವೊಂದು ಕಣ್ಣುಗಳು ಇವಾಗ ಆಲ್ರೆಡಿ ನಿಮ್ಮ ಮೇಲೆ ಬಿದ್ದಿರುತ್ತೆ.
ಪಕ್ಕ ಬಿದ್ದಿರುತ್ತೆ. ಸ್ವಲ್ಪ ನೋಡ್ಕೊಂಡು ಇರ್ರಿ. ನಿಮ್ಗೆ ಏನಾದ್ರೂ ಕೂಡ ನಾವು ನಿಮ್ ಜೊತೆ ಇರ್ತೀವಿ. ಕನ್ನಡಿಗರು ಇದ್ದಾರೆ ನಿಮ್ ಜೊತೆ. ನಿಜವಾಗ್ಲೂ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನಿಮ್ಮಂತರ ಒಬ್ರು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ಅಂತೇಳಿ ಖುಷಿ ಆಗ್ತಾ ಇದೆ. ಎಜುಕೇಟೆಡ್ ಏನ್ಲಿ ನೀವೆಲ್ಲ. ಅಲ್ಲಿ ಒಂದು ಹುಡುಗಿ ಬರ್ಬರವಾಗಿ ರೇಪ್ ಆಗಿ ಸತ್ತಾಳ. ಒಬ್ಬ ವ್ಯಕ್ತಿಯಿಂದ 12 ವರ್ಷ ಆದ ಮೇಲೆ ಪಿನ್ ಟು ಪಿನ್ ಕ್ಲಿಯರ್ ಆಗಿ ಏನಾಗೈತಿ ಅನ್ನೋದು ವಿಡಿಯೋ ಮುಖಾಂತರ ಲಕ್ಷಾಂತರ ಜನಗಳಿಗೆ ತಿಳಿಸ್ಯಾನ. ಅದಕ್ಕೆ ಕಾರಣವಾದವ್ರ ಬಗ್ಗೆ ಮಾತಾಡೋದು ಬಿಟ್ಟೆ, ಅವ್ರಿಗೆ ಪ್ರಶ್ನೆ ಮಾಡೋದು ಬಿಟ್ಟೆ, ಮಸೀದಿಗಳ ಬಗ್ಗೆ ವಿಡಿಯೋ ಮಾಡು, ಲವ್ ಜಿಹಾದ್ ಬಗ್ಗೆ ಮಾತಾಡು. ಯಾಕ ಅವ ಮುಸ್ಲಿಂ ಅಂತಂದ? ಏನ್ ಪ್ರಾಬ್ಲಮ್ ಏನ್ ನಿಮ್ಗ? ಅವ ಮುಸ್ಲಿಂ ಆದ್ರ ಧರ್ಮಸ್ಥಳದ ಮಂದಿರ ಬಗ್ಗೆ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದ? ಹೌದು, ನಾವೊಬ್ಬ ಹಿಂದೂ ಧರ್ಮದ ಪ್ರಜೆಯಾಗಿ ಹೇಳತ್ತೀನಿ. ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನ ಜೈನ ಧರ್ಮಕ್ಕೆ ಸೇರಿದ್ದು. ಸಮೀರ್ ಅಷ್ಟ ಅಲ್ಲ, ನಾನಷ್ಟ ಅಲ್ಲ, ಗೂಗಲ್ ಕೋರ್ಟು ಅಷ್ಟೇ. ಯಾಕ ಆ ಗುಡಿ ಮಾಲಕ್ ಯಾವದ ನೋಡು, ಅವನು ಸತೆ ಹೇಳ್ತಾನ ಇದು ಜೈನ ಧರ್ಮಕ್ಕೆ ಸೇರುತ್ತಾ ಅಂತಂದು. ಅಲ್ಲ, ಅವ ವಿಡಿಯೋ ಮಾಡಿ ಹಾಕಿದ ಮೇಲೆ ಕಾಮೆಂಟ್ ಸೆಕ್ಷನ್ ಒಳಗ್ ಬಂದ್ ಇಷ್ಟು ಉದ್ರಿ ಹಡ್ಸಾಕತ್ತಿರಲ್ಲ. ಇಷ್ಟು ದಿನ ಹೋಗಿ ಯಾವ ಗುದ್ದನ್ಯಾಗ ಸೇರ್ಕೊಂಡಿದ್ರಿಯಪ್ಪ? ಅವಂಗ ಅದನ್ನ ಮಾಡ್ಬೇಡ, ಇದನ್ನ ಮಾಡಬೇಡ. ಹಂಗಾರೆ ನೀವು ಮಾಡ್ಬೇಕಿತ್ಲಿ ಅದನ್ನ. ನೀವ್ಯಾಕೆ ಇನ್ನು ಹಿಂದೂ ಧರ್ಮದ ಹುಡುಗಿಗೆ ಅಷ್ಟೊಂದು ಅನ್ಯಾಯ ಆಗತ್ತಿದ್ರು 12 ವರ್ಷ ಆದ್ರೂ ಮುಕ್ಕಳು ಮುಚ್ಕೊಂಡ್ ಕುಂತಿದ್ರಿ? ಇನ್ನು ಯಾಕೆ ಅನ್ಯಾಯದ ಪರ ಧ್ವನಿ ಎತ್ತಿಲ್ಲ? ಸರ್ಕಾರದೊಳಗ ಒಂದು ಕ್ಯಾಂಡಲ್ ಹಚ್ಚಿ ಸ್ಟೇಟಸ್ ಹಾಕಿ ಮಾಡ್ಕೊಂಡ್ಬಿಡುದ. ಇಷ್ಟ ಅಲ್ಲ, ಇದನ್ನ ಬಿಟ್ರೆ ಮತ್ತೇನ್ ಹಾರಾಕತ್ತೀವಿ ನಾವು ಶೇಂಗಾ. ನಾಳೆ ನಿಮ್ಮನೆ ಹೆಣ್ಮಕ್ಳಿಗೂ ಹಿಂಗ ಆದಾಗ ಮನುಷ್ಯತ್ವ ಮರ್ತು ಹಿಂಗ ಮಾತಾಡ್ತೀರಿ? ನಿಮ್ಮ ಕೈಯಾಗ ಆದ್ರ ನ್ಯಾಯ ಕೊಡಿಸ್ರಿ, ಇಲ್ಲ ಮೂಗು ಮುಕ್ಳಿ ಮುಚ್ಕೊಂಡು ಮೂಲ್ಯಾಗ ಕುಂದ್ರಿ. ಅದನ್ನ ಬಿಟ್ಟು ಇಲ್ಲಿ ಜಾತೀಯತೆ ಬೆಂಕಿ ಹಚ್ಚಕ್ ಬರ್ಬೇಡ್ರಿ. ಒಂದಲ್ಲ ಒಂದಿನ ಅದ ಬೆಂಕಿಯಾಗ ಸುಟ್ಟು ಹೋಗ್ಬಿಡ್ತೀರಿ. ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನ್ಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ. ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕಲೇ ನಿಮಗೆಲ್ಲ. ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ಇಷ್ಟೆಲ್ಲ ವಿಡಿಯೋಗಳು ನೋಡಿದರೂ ಸಹಿತ ಏನು ಮನಸ್ಥಿತಿ ಆಗತೈತಿ. ಇವತ್ತು ರಾಜ್ಯಾದ್ಯಂತ ಹೆಣ್ಣುಮಕ್ಕಳು ಅದನ್ನು ಹೋರಾಟ ಮಾಡಿದರು. ಸೌಜನ್ಯ ಪ್ರಕರಣ ಇವತ್ತು ರಾಜ್ಯ ದೇಶ ಎಲ್ಲಿ ನೋಡಿದಲ್ಲಿ ಕೋಲಾಹಲ ಆಯಿತು. 12 ವರ್ಷಗಳ ಹೋರಾಟದಿಂದ ಇವತ್ತು ಅಲ್ಲಿ ಮಹೇಶ್ ಶೆಟ್ಟಿ ಅವರು ಮಾಡಿದಂಥ ಅನೇಕ ದಾಖಲೆಗಳನ್ನು ಸಹಿತ ಬಿಡುಗಡೆ ಮಾಡಿದರು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ನಾವು ಅಪರಾಧಿಗಳು ಅಂಥೇಳಿ ಶರಣಾಗತ ಆಗಬೇಕಿದ್ದಕ್ಕೆ ಒಂದೇ ದಾರಿ. ಬೆಂಬಿಡದ ಭೂತ ಸೌಜನ್ಯ ಯಾವಾಗಲೂ ಬಿಡಂಗಿಲ್ಲ. ಚಾಮುಂಡೇಶ್ವರಿಯ ಭುವನೇಶ್ವರಿಯ ವೇಷ ಹಾಕ್ಕೊಂಡು ನಿಮ್ಮ ಕತ್ತಿಗೆ ಬಂದು ನಿಂದಿರ್ತಾಳ, ನಿಮ್ಮನ್ನು ವಿಲವಿಲ ಒದ್ದಾಡುವಂತೆ ಮಾಡ್ತಾಳ. ನಿಮಗೆ ವಿರಾಮ ಕೊಡಲಿಕ್ಕೆ ಸಾಧ್ಯವಿಲ್ಲ, ನಿಮಗೆ ವಿರಮಿಸುವ ಕಾಲ ಸಹಿತ ಬರುವುದಿಲ್ಲ. ಸೌಜನ್ಯ ಯಾವಾಗಲೂ ಸತ್ತಿಲ್ಲ, ಸೌಜನ್ಯ ಜೀವಂತದಾಳ. ಸೌಜನ್ಯ ಯಾವ ರೂಪದಲ್ಲಿ ಬರ್ತಾಳ, ಯಾರ ಮೈಯಲ್ಲಿ ಬಂದು ಇಂಥವ ಕೆಲಸಗಳನ್ನ ಮಾಡಿಸ್ತಾಳ ಅನ್ನೋದಕ್ಕೆ ಹಾಕೋತಕೊಂಡ್ಬೇಕು. ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ಅಪರಾಧಿಗಳು ಜೈಲಿನಲ್ಲಿ ಹೋಗಬೇಕು. ಅದಕ್ಕೆ ಪ್ರಮುಖ ದಾಖಲೆಗಳನ್ನು ಸಹಿತ ಅದಾವ. ಗಿರೀಶ್ ಮೆಟ್ಟಣ್ಣವ್ರ ಹತ್ರ. ಗಿರೀಶ್ ಮೆಟ್ಟಣ್ಣವ್ರ ರಾಜ್ಯಾದ್ಯಂತ ಇದರ ಬಗ್ಗೆ ಒಂದು ಆಕ್ರೋಶಭರಿತವಾದ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದು. ಇನ್ನೆಷ್ಟು ಬೇಕ್ರಿ ಸಾಕ್ಷಿ? ಸಮೀರ್ಗೆ ಏನಾದರೂ ಕೂದಲೆಳೆ ಆದಂದ್ರೆ ಕರ್ನಾಟಕ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರವೂ ಹೊಣೆ, ಪ್ರಧಾನಮಂತ್ರಿನೂ ಹೊಣೆ, ರಾಷ್ಟ್ರಪತಿನೂ ಹೊಣೆಗಾರಾಗ್ತಾರೆ. ನ್ಯಾಯ ಎಲ್ಲಿದೆ ಅಂದರೆ ಈಗ ನ್ಯಾಯಾಲಯದಿಂದ ಒಂದು ಮುಖಕ್ಕೆ ಕಪಾಳಕ್ಕೆ ಹೊಡೆದಂಗಾಗೈತಿ. ಆದರೆ ತರಾತುರಿಯಲ್ಲಿ ರಾತ್ರಿ ಅರೆಸ್ಟ್ ಮಾಡಿ ಏನು ಪ್ಲ್ಯಾನ್ ಮಾಡೋರಿದ್ರಿ ಅಂದರೆ ಅವನು ಒಬ್ಬನು ಮುಗಿಸಿಬಿಟ್ರೆ ಎಷ್ಟು ಮಂದಿನ ಮುಗಿಸೋರು. ಹಂಗೆ ಎಷ್ಟು ಜನರನ್ನು ಮುಗಿಸಿದ್ರು ಸಹಿತ ಸೌಜನ್ಯದ ಆತ್ಮ ದೈನಂದಿನವಾಗಿ ಒಬ್ಬೊಬ್ಬರನ್ನು ತಯಾರು ಮಾಡೋದು ಎಂಥ ಭೀಕರ ಅತ್ಯಾಚಾರ, ಎಂಥ ಆಕೆಯ ಮರ್ಮಾಂಗಕ್ಕೆ ಸಹಿತ ಅಲ್ಲಿ ಮಣ್ಣು ತುಂಬಿದಂಥ ನೀಚರು. ನೀವು ಇವತ್ತು ತಪ್ಪು ಒಪ್ಕೋರಿ ನಾಲಾಯಕರೇ, ಫಟಿಂಗರೇ, ನೀಚರೇ, ಜಾತಿಯ ಬಣ್ಣ ಹಚ್ಚಾಕತ್ತೀರಿ. ನೀವು ಯಾರಿಗೆ ಹುಟ್ಟಿದಿರಿ? ನೀವು ಜಾತಿ ಬಣ್ಣ ಹಚ್ಚಿ ನಿಮ್ಮ ತಂಗಿ, ನಿಮ್ಮ ತಾಯಿ, ನಿಮ್ಮ ಸಹೋದರಿ ಆ ಸ್ಥಳದಲ್ಲಿದ್ದರೆ ಏನು ಮಾಡ್ತಿದ್ರಿ? ಆವಾಗ ಸಮೀರ್ ಮಾಡಿದ್ದು ಭಾಳ ಒಳ್ಳೇದಂತಿದ್ರಿ. ನೀಚರೇ, ಇಂಥ ಎಲ್ಲ ಕೆಲಸ ಬಿಡ್ರಿ. ಸೌಜನ್ಯ ಸಾವಿಗೆ ಕಾರಣ ಯಾರು? ಅವರು ಕಂಬಿ ಎಣಿಸ್ಬೇಕು, ಶಿಕ್ಷೆ ಆಗಬೇಕು ಅನ್ನೋದೇ ಕನ್ನಡ ನಂಬರ್ 1 ನ್ಯೂಸ್. ಜವಾರಿ ಕಾಕನ ಆವಾಜ್ ನಿನ್ನೆ ಮಣ್ಣಿಂದ ಕೇಳಾಕತ್ತಾರ. ಕಾಕ ಯಾ ಗುಡುಗೋ ಅಲ್ಲಿ ಗುಡಗಾಂವ್
ಕಾಯಂ ಗುಡಗಾಂವ್ ಸಮೀರ್ನ ಜೊತೆ ನಾವದೀವಿ. ಇವತ್ತು ರಾಜ್ಯದ ಜನತೆ ಸಮೀರ್ಗೆ ಜಾತಿ ನೋಡಲಿಲ್ಲ, ಯಾವುದೇ ಪಂಥ ನೋಡಲಿಲ್ಲ, ಪಂಗಡ ನೋಡಲಿಲ್ಲ. ಆದರೆ ಇವತ್ತು ಸಮೀರ್ನ ಜೊತೆ ಇಡೀ ರಾಜ್ಯದ ಡಿಜಿಟಲ್ ಮಾಧ್ಯಮ ಇವತ್ತು ಸಾತೈತಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ನೀವು ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡ್ಕೊತ ಹೋಗ್ರಿ, ನೀವು ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೆ ಗುಡುಗಾಕ ಬರ್ತಾನೆ ಇದೇ ಜವಾರಿ ಕಾಕ ಸೌಜನ್ಯ ಪ್ರಕರಣದೊಂದಿಗೆ. ನಮಸ್ಕಾರ.